ಇಂಗ್ಲಿಷ್ ಮೀಡಿಯಂದಾಗ ಪಾಶ್ಚಿಮಾತ್ಯ ಸಂಸ್ಕೃತಿ ಆ ಮಾಧ್ಯಮದಾಗ ಇವತ್ ನಿಮ್ ಮಕ್ಳು ಕಲಿಯಾಕ ಅನ್ಬೇಕು. ನಾಳೆ ನೀವು ಸಾಯಿ ಟೈಮ್ದಾಗ ನಿಮ್ ಬಾಯಾಗ ನೀರ್ ಹಾಕೋದಿಲ್ಲ, ನಿಮ್ ಕಿವ್ಯಾಗ ನಮಸ್ಕಾರ ಮಂತ್ರ ಹೇಳಂಗಿಲ್ಲ. ಸಾಯಿ ಟೈಮ್ದಾಗ ನಿಮ್ಮ ಮತ್ತೆ ಇರಂಗೇ ಇಲ್ಲ. ಏನ್ ಮಾಡುದು? 3 ಅಲ್ಲ 10 ಅಲ್ಲ 25 ಲಕ್ಷ ಪ್ಯಾಕೇಜ್ ಐತಿ. ಕರೆ ಮಗ ಅದಾನ ಆಸ್ಟ್ರೇಲಿಯಾದಾಗ, ಅವು ಅದ ದವಾಖಾನ್ಯಾಗ. ಏನ್ ಮಾಡುದು ತಗೊಂಡ್ ಮಗನ? 25 ಲಕ್ಷ ಪ್ಯಾಕೇಜ್ ಇರು ಮಗನಕ್ಕಿಂತ 5 ಎಕರೆ ಹೊಲ ಸಂಭಾಷಿ ದಿವಸ ಹರ್ಯಾಗ ಸಂಜೆಗೆ ದವಾಖಾನಿಗೆ ಬಂದು ನಿಂಗೆ ಒಂದು ತುತ್ತು ಬಾಯಾಗ ಹಾಕ್ತಾನಲ್ಲ, ಮಗ ಶ್ರೇಷ್ಠ ಅಂತಕ್ಕಂತ ಅರಿವ ನಮಗಿದ್ರ ನಾವು ಭಾರತೀಯ ಆಗ್ತೀವಿ. ಇದು ಬೇಕು. 25 ಲಕ್ಷ ಪ್ಯಾಕೇಜ್ ತಗೊಂಡ್ ಚೈನಿ ಮಾಡ್ಕೋತ ಹೆಂತಿನ್ ತಗೊಂಡ್ ಮಕ್ಳನ್ ತಗೊಂಡ್ ಮೆರ್ಯಾಕತಾನಲ್ಲವ. ಆ ಮಗನ ತಗೊಂಡ ಹಾಸ್ಪಿಟಲ್ ಬಿದ್ದ ಸಾಯೋದಕ್ಕಿತ್ತ 5 ಎಕರೆ ಸಂಭಾಸ್ಕೊಂಡ, ತಾನು ಹೊಟ್ಟಿ ತುಪ್ಪ ತಿಂದ, ಪರಿವಾರ ಸಂಭಾಸ್ಕೊಂಡ, ಮುದುಕಿ 2 ಹೊತ್ತ ಹಾಸ್ಪಿಟಲ್ದಾಗ ಅನ್ನ ಕೊಡ್ಕೊತ ಊರಾಗ ಸಾಧು ಸಂತ ಬಂದ್ರ ಶಕ್ತಿ ನನಗ ಮಗ್ಗ ಐತಲ್ಲ, ಮಗ ಧರ್ಮಾತ್ಮ ನನ್ನ ಮಗ ಅಂತ ಹೆಮ್ಮೆ ಪಡುವಂತ ತಾಯಿ ನಾವು ಆಗ್ಬೇಕು. ಅಂದ್ರ ಮಾನವೀಯತೆ ನಮ್ಮಲ್ಲಿ ಬೆರೀತದ. ಬ್ರಿಟಿಷ್ ಅಧಿಕಾರಿಗಳು ಬಹಳ ತುಚ್ಛ ಭಾವನಾದಿಂದ ಆತನ ನೋಡಿದ್ರು. ಅದಕ್ಕೆ ನಾ ಕಾಯಂ ಹೇಳ್ತಿರ್ತೀನಿ, ಇವತ್ತು ನಿಮ್ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಾಗಿತ್ತಂದ್ರೆ ಶಾನ್ಯಾರ ಆಗ್ರಿ, ಸ್ವಲ್ಪ ತಾಳ್ರಿ. 2027 ಭಗವಾನ್ ಕುಂಡ್ರಲಿ ನಂತರ 5 ಮಹಾ ಯೋಜನೆಗಳನ್ನ ಕೊಡೋದನ್ಯ. ಪಂಚಕಲ್ಯಾಣ ಪ್ರತಿಷ್ಠಾ ಎಷ್ಟು ಮಹತ್ವ ಐತಿ ಈ ಕಾಲಕ್ಕ. ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವಗಳಿಂದ ನಮ್ಮ ಧರ್ಮ ಭೂಮಿ ತಲೆ ಮ್ಯಾಗ ಸೂರ್ಯ ಚಂದ್ರ ಇರ್ತಕ್ಕ ಶಾಶ್ವತವಾಗಿ ಉಳಿಯುವಂತ ಕಾರ್ಯಗಳನ್ನ ಪಂಚಕಲ್ಯಾಣಗಳ ಮಾಧ್ಯಮದಿಂದ ಮಾಡಾಕತ್ತೀವಿ, ಕ್ಷೇತ್ರಗಳ ಮಾಧ್ಯಮದಿಂದ ಮಾಡಾಕತ್ತೀವಿ, ಮಂದಿರಗಳ ಮಾಧ್ಯಮದಿಂದ ಮಾಡಾಕತ್ತೀವಿ. ಯಾಕ ಕ್ಷೇತ್ರ ಮಂದಿರ ನಮ್ಮ ಇವತ್ತು ಜೀವಂತ ಅದಾವತ್ತ, ಜೈನ ಧರ್ಮ ಜೀವಂತ ಉಳಿದ. ಶಿಖರ್ಜಿ ಸೂರ್ಯ ಚಂದ್ರ ಇರ್ತಕ್ಕ ಐತಿ, ನಮ್ಮ ಜೈನ ಧರ್ಮ ಸೂರ್ಯ ಚಂದ್ರ ಇರ್ತಕ್ಕಲ್ಲ, ಅನಂತ ಅನಂತವರೆಗೆ ಜೀವಂತ ಇರ್ತದ. ಅದಕ್ಕೆ ಸಾಕ್ಷಿ ಅಯೋಧ್ಯ ಮತ್ತು ತೀರ್ಥರಾಜ್ ಸಮ್ಮೇಶ್ ಶಿಖರ್ಜಿ ಐತಿ. ಹಂಗ ಭದ್ರಗಿರಿನೋ ಭದ್ರವಾಗಿ ಉಳ್ಕೊಂಡ. ಎಲ್ಲಿ ತನಕ ಭೂಮಿ ತೆರಮ್ಯಾಗ ಧರ್ಮ ಜೀವಂತ ಐತಿ, ಎಲ್ಲಿ ತನಕ ಭೂಮಿ ಸೂರ್ಯ ಚಂದ್ರದಾರು ಅಲ್ಲಿ ತನಕ ಭದ್ರಗಿರಿನೋ ಅಮರ ಆಗ್ಬೇಕು. ಆ ಭಾವನೆ ಇಟ್ಕೊಂಡನ ಆ ಜೀರ್ಣೋದ್ಧಾರ ಕಾರ್ಯವನ್ನ ನೀ ಮಾಡ್ತಾ ಇದ್ದಿ. ಬಂದ ಪೆಟ್ಟಿಗೆನ ಗೋಶಾಲಾಕ್ ಹೋದ್ನಿ. ಹೋದ್ ನಂತರ ನೋಡ್ನಿ, ನಾ ಹೋಗಾಗಿದ್ದು ಆಕಳ ಅದಕ್ಕಿಂತ ಪ್ಲಸ್ ಆಗ್ಯಾವು. ನಾವ್ ಹೋಗಾಗ ಕೆಲವೊಂದು ಆಕಳ ಮೈಮೇಗಿನ ಎಲುಗಳು ಕಾಣ್ತಿದ್ದು. ಇವತ್ತು ಬಂದು ನೋಡ್ರ ಪೊಂಗನೂರ್ ನಮ್ಮ ಕಂದು ಬಣ್ಣದೇನ ಪೊಂಗನೂರ್ ಆಕಳ ಐತಿ. ನೋಡ್ ಪೆಟ್ಟಿಗೆ ಅನಿಸ್ತು ಇಲ್ಲಿ ಬಂದು ಭರಮ ಸುಖಿ ಅದಾವ್ದು, ಇದ್ರ ಪ್ರಭಾವ ಮಕ್ಕಳ ಮೇಲೆ ಬಿದ್ದದ ಅಂತ. ತೇರಾಳ್, ಹಾರುಗೇರಿ, ಹಳಿಂಗ್ಳಿ, ಮಹೇಶ್ವರ್ಗಿ, ನಂದೀಶ್ವರ್, ಅಥಣಿ, ನಂತರ ನಮ್ಮ ಸಮುದ್ರ ಸೇನ್ ಮಹಾರಾಜರ ಸಮಾಧಿ ಮರ ಮಾಡ್ಕೋಬೇಕಂತ ನಿಡೋಣಿ. ಎಲ್ಲೆಲ್ಲಿ ಜನ ಸುಪ್ರೇರಿತ್ ಫೋನ್ ಹಚ್ಚಿ ಅಣ್ಣ ರಾಜು ಅಣ್ಣ ನಾನ್ ನಿಮಗೆ ಕಣಕಿ ಕೊಡ್ಬೇಕಂತೀವ್, ಜೋಳ ಕೊಡ್ಬೇಕಂತೀವ್, ಕಬ್ಬ ಕೊಡ್ಬೇಕಂತೀವ್, ಹುಲ್ಲು ಕೊಡ್ಬೇಕಂತೀವ್, ಯಾವಾಗ ತರೋದ್ರಿ ಹೆಂಗ್ ತರೋದ್ರಿ ಬಂದ್ ನೀವು ಒಯ್ರಿ ಅಂತ ತಿಳ್ಕೊಂಡು ಫೋನ್ ಹಚ್ಚಿ ಜನ ಸಂಪರ್ಕ ಮಾಡಕತ್ತಾರು. ನೀನ್ ಇಲ್ಲಿ ಮಣ್ಣ ತಳಗ್ ಹೋದಾಗ ಚರ್ಚೆ ಆಯ್ತು, ಚರ್ಚೆ ಕ್ಷಮಾ ಮಾಡ್ರಿ. ಬಹಳ ಮಂದಿ ಹೇಳ್ತಾರು ಹಾಳ್ ಆಗ್ಬಾರ್ದತ್ತ ನಾವ್ ಬಿಟ್ಟು ಹೊಂಟಿದ್ವಿ, ಬಹಳ ಸ್ಟಾಕ್ ಆಗತೈತ್ರಿ, ದನಗಳಿಗೆ ಹಕ್ಕಿ ಉಳ್ಯಾಕತೈತಿ, ಅಷ್ಟು ನಮ್ಮ ಮನೆಗೆ ಮೇವು ಬಂದ್ ಹುಟ್ಟಾಕತೈತ್ರಿ ಅಂತ ಹೇಳಿದ್ರು. ಚಂದ್ರು ತದ ಯಾರು ಬಿಹಾರ್ನವ್ ಬಂದ್ ಪೆಟ್ಟಿಗೆ ನಾನು ದರ್ಶನ ಮಾಡಿದ, ಹೇಳಿದ ಬಹಳ ಆನಂದ. अच्छा सेवा कर रहा हूँ, बहुत अच्छा लग रहा है, ऐसे आशीर्वाद दीजिए, मैं फैमिली के साथ इधर रहूं, सेवा को गो मात. ಎಷ್ಟು ನನಗ್ ಖುಷಿ ಆತ ಜೀವದ ಕೇಳಿ. ನಾನಂತೂ ಗೋ ಮಾತನ್ ಸೇವಾ ಮಾಡತ್ತೇನಿ, ನಂಗೆ ಆನಂದ ಆಗತ್ತೈತ್ರಿ, ಬಹಳ ಖುಷಿ ಐತ್ರಿ. ಒಬ್ಬಗ 45-46 ಆಕಳ ಕಂಟ್ರೋಲ್. आपके आशीर्वाद है ना, सब कुछ हो सकता है, सब कर रहा हूं. ಎಲ್ಲ ಆಗತೈತ್ರಿ, ನನ್ಗೇನು ಭಯ ಇಲ್ರಿ, ಬಹಳ ಖುಷಿ ಆಗ್ತೈತಿ, ಆನಂದ ಐತಿ. ನಂಗೆ ಇಂತ ಆಶೀರ್ವಾದ ಕೊಡ್ರಿ, ಆದಷ್ಟು ಬೇಗ ನಾನು ಹೆಂಡತಿ ಮಕ್ಕಳನ್ನ ತನ್ನ ಇಲ್ಲೇ ಇಟ್ಕೊಂಡ ಸೇವೆ ಮಾಡ್ಬೇಕನ್ನೋ ಭಾವ ಆಗೈತ್ರಿ. ನಾ ಫೋನ್ ಹಚ್ಚಿ ನಮ್ ಹೆಂಡತಿಗೆ ನಮ್ಮ ಮನಿ ತನಕ ನಿಮ್ ಪ್ರವಚನ ತೋರಿಸ್ತೀನ್ರಿ ಅಂತ ಮಗ ಪುಣ್ಯಾತ್ಮ ಬಿಹಾರದಿಂದ ಬಂದಾನ್ ಗೋಮಾತನ್ ಸೇವಾ ಮಾಡಾಕ್. ಅವ್ರ ಅಪ್ಪ ಪ್ರವಚನಕಾರದಾನಂತ. ಭಗವತಿ, ಭಾಗವತ್, ಶ್ರೀಕೃಷ್ಣ ಕಥಾ, ರಾಮ್ ಕಥಾ ಅಲ್ಲಿ ಹೋಗಿ ಅದ್ರ ಬದಲು ಕಥಾ ಹೇಳ್ತಾರ ಅವ್ರಪ್ಪ ಅಂತ. ಅದಕ್ಕೆ ನಂದು ಆನಂದ ಐತ್ರಿ, ನನ್ನ ಫ್ಯಾಮಿಲಿ ಸಹಿತ ಬರ್ಬೇಕಂತಕ್ಕಂತ ಭಾವ ಅಂತ. ಅದಕ್ಕೆ ನನಗೂ
ಮತ್ತಷ್ಟು ಮನೋಬಲ ತಯಾರಾಯ್ತು. ನನ್ನ ತಲೆ ಟಾರ್ಗೆಟ್ ಇತ್ತು, ಇಂತಿಷ್ಟ ಆಗ್ಬೇಕು, ಸಂಖ್ಯಾ ಬೆಳಿಬೇಕು, ಎಲ್ಲ ಆರೋಗ್ಯವಂತಿರ್ಬೇಕು. ಯಾಕಂದ್ರ ಗೋ ಮಾತಾ ಸೇವಾ ಬಹಳ ದೊಡ್ಡ ಸೇವಾ. ಒಂದ್ ಆಕಳ ಒಳಗೆ 36 ಕೋಟಿ ದೇವತಾ ಅಂತ ಹೇಳು. ಒಂದ್ ಆಕಳ ಜನ್ಮ ಕೊಟ್ಟು ಅದನ್ನ ಪಾಲನ್ ಪೋಷಣೆ ಮಾಡ್ರಿ ಅಂದ್ರ 108 ಪಂಚ ಕಲ್ಯಾಣ ಮಾಡಿದ ಪುಣ್ಯ ಸಿಗತೈತಿ ನಿಮ್ಗ. ಗೋ ಮಾತಾಗ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಾನಮಾನ ದೇಶದಾಗ ಬರ್ದಿಟ್ಕೋ. ಡೇಟ್ ಇವತ್ತು ಹೇಳ್ತ ಭವಿಷ್ಯ ಆಗತ್ತಿಲ್ಲ, ಸತ್ಯ ಆಗತ್ತೇನೆ. 2027 ಏಪ್ರಿಲ್ 27ನೇ ತಾರೀಕು ಭಾರತ ವಿಶ್ವಗುರು, ಭಾರತ ರಾಷ್ಟ್ರೀಯ ಪಶು ಗೋ ಮಾತಾ ಅಂತ ಘೋಷಣೆ ಆಗ್ತೈತಿ, ಹಾಗೆ ಆಗ್ತೈತಿ. ಆ ರೀತಿ ತಯಾರಿ ಭಾರತದೊಳಗೆ ನಡೆದದ. ಇವತ್ತು ಜಾಗೃತ ಅವಸ್ಥಾ ಮಹಾಕುಂಭ ಮಾಧ್ಯಮದಿಂದ ಸಾಧು ಸಂತರು ಏನ್ ಸೇರ್ತಾರೆ ಎಲ್ಲಾರು ಸಂಕಲ್ಪ ಮಾಡ್ಯಾರು. ಮುಂದಿನ ವರ್ಷ 2027 ಏಪ್ರಿಲ್ 27ನೇ ತಾರೀಕ ಜೀವ ರಕ್ಷಾ ದಿವಸ ಅಂತ ಭಾರತ ರಾಷ್ಟ್ರ ವಿಶ್ವದಾಗ ಘೋಷಣೆ ಮಾಡಬೇಕು. ಹಂಗೆ ಏಪ್ರಿಲ್ 9ನೇ ತಾರೀಕ ನಮೋಕಾರ ದಿವಸ ಅಂತ ಘೋಷಣೆ ಆಯ್ತು. ನಿನ್ನಿಲ್ಲಿ ಮೊನ್ನೆ ಆಚರಣೆ ಮಾಡ್ರಿ. ಜೂನ್ 5ನೇ ತಾರೀಕ ವಿಶ್ವ ಪರಿಸರ ದಿನಾಚರಣೆ. ಇಲ್ಲಿ ಸಸಿಗಳನ್ನ ನೆಟ್ಟ ಬದ್ರಿ ನೀವು ಆ ಪರಿಸರ ಸೇವೆಯನ್ನ ಮಾಡಿದ್ರಿ. ತೀರ್ಥಂಕರರಿಗೆ ದೀಕ್ಷಾ ಕಲ್ಯಾಣಕ್ಕೂ ಮತ್ತು ಕೇವಲ ಜ್ಞಾನ ಕಲ್ಯಾಣಕ್ಕೂ ವೃಕ್ಷಗಳ ಸಂಬಂಧದ, ವನದ ಸಂಬಂಧದ. ಎಲ್ಲಾ ತೀರ್ಥಂಕರು ವನಕ್ಕೆ ಹೋಗಿ ವೃಕ್ಷದೊಳಗೆ ಕೆಳಗ ಕುತ್ತನ ದೀಕ್ಷಾ ತಗೊಂಡಾರೋ. ವೃಕ್ಷದ ಕೆಳಗ್ ಕುತ್ತನ ಅವ್ರು ಕೇವಲ ಜ್ಞಾನ ಪ್ರಾಪ್ತ ಆಗ್ಯದ. ಬುದ್ಧರಿಗೂ ಸಹ ಜ್ಞಾನೋದಯ ಆದದ್ದು ಬೋಧಿ ವೃಕ್ಷದ ಕೆಳಗನ. ಆಳ ಸಂಬಂಧದ ಅಧ್ಯಾತ್ಮ ಮತ್ತು ವೃಕ್ಷಕ್ಕ. ವೃಕ್ಷ ಮಾತ್ರ ನಮಗ್ ಹಸಿರು ಅಷ್ಟ ಕೊಡಂಗಿಲ್ಲ, ಮಾತ್ರ ನಮಗ್ ನೆರೆ ಅಷ್ಟ ಕೊಡಂಗಿಲ್ಲ, ಮಾತ್ರ ನಮಗ್ ಊರ್ಲ್ ಅಷ್ಟ ಕೊಡೋದಿಲ್ಲ. ಜೀವನದ ಬದುಕಲಿಕ್ಕೆ ಏನ್ ಮೊದಲು ಬೇಕು? ಆಕ್ಸಿಜನ್, ಪ್ರಾಣವಾಯುವನ್ನು ಕೊಡ್ತಕ್ಕಂಥ ಕಾರ್ಯ ವೃಕ್ಷ ಸಂಪತ್ತಿ ಮಾಡ್ತದ. ಹಂಗ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಏಪ್ರಿಲ್ 9ನೇ ತಾರೀಕು ನಂದು ಪರಮ ಸೌಭಾಗ್ಯ, ಅದ ದಿವಸ ನಮ್ ದೀಕ್ಷಾ ಆತು. ತೈಲಕ್ ದೀಕ್ಷಾ ತಗೊಂಡಂತ ಪವಿತ್ರ ದಿನ. ಆ ದಿವಸ ಭಾರತ ಸರ್ಕಾರ ವಿಶ್ವ ನಮೋಕಾರ ದಿನಾಚರಣೆ ಅಂತ ಆಚರಣೆ ಮಾಡ್ರು. ಹಂಗಾರಿ ಏಪ್ರಿಲ್ 27ನೇ ತಾರೀಕ ವಿಶ್ವ ಜೀವ ರಕ್ಷಾ ದಿನಾಚರಣೆ ಆಗಿ ಭಾರತದಲ್ಲಿ ಗೋ ಮಾತೆಗೆ ರಾಷ್ಟ್ರೀಯ ಪ್ರಾಣಿ ಅಂತಕ್ಕಂಥ ಘೋಷಣಾ ಸಿಗುವಂತ ಯೋಗದ. ನಿನ್ ಖುಷಿ ಆಗಾಕತ್ತಿಲ್ಲ ನಂಗಾತು. ಬಟ್ ಚಂದ ಹಪ್ಪಾಕ್ಯದಂಗ್ ಕೂತಾರ ನೋಡ್ರಿ. ಆಚಾರ್ಯ ವಿದ್ಯಾಸಾಗರ್ ಭಗವಾನ್ರದ್ದು ಸ್ವಪ್ನತಿ, ನಂದು ಸ್ವಪ್ನತಿ. ಆದಷ್ಟು ಬೇಗ ಭಾರತದ ರಾಷ್ಟ್ರೀಯ ಪಶು ಗೋ ಮಾತಾ ಆಗ್ಲಿ. ಇವತ್ತು ಶಾಂತಿದಾರ ತಗೊಂಡ್ಯ. ಪ್ರತಿ ಸಲ ಶಾಂತಿದಾರ ಮಾಡ್ದಾನ ಅಂತನ ಭಾರತ್ ಕಾ ರಾಷ್ಟ್ರೀಯ ಪಶು ಗೋ ಮಾತಾ ಬನಿ. आचार्य भगवान विद्यासागर गुरुदेव के संपूर्ण संकल्प शुद्धि हेतु ಅದಕ್ಕ 27 ದಿವಸ ಏನ್ ಪಂಚ ಕಲ್ಯಾಣ ಆಗುದೈತಿ. ಆ ಪಂಚ ಕಲ್ಯಾಣದಾಗ 5 ಪಂಚ ಮಹಾ ಯೋಜನೆಗಳನ್ನ ಘೋಷಣಾ ಮಾಡೋರ್ದು ಭದ್ರಗಿರಿಯಲ್ಲಿ. ಅದರ ಪೈಲಾ ಒಂದು ಶ್ರೇಷ್ಠ ಕಾರ್ಯ ಆಗುದದ. ಮುಂದಿನ ದಿನಮಾನದ ತಯಾರಿ ಇರ್ರಿ. ನಂಗೆ ಹೆಂಗ ಇಲ್ಲಿ ಬೀಜ ಹಾಕಿ ಹೋಗುದೈತಿ ಅಂದ್ರ, ನಾನು ಸಮಾಧಿ ಆದ ನಂತರ 1000 ವರ್ಷದ ಧರ್ಮ ನಾಶ ಆಗಬಾರ್ದು, ಜೀವಂತ ಉಳಿಬೇಕು, ನಿಲ್ಬೇಕು ಭೂಮಿ ತಿಲ್ಮ ಧರ್ಮ ಅಂತ ಬೀಜ ಬಿತ್ತಿ ಹೋಗುವಂತ ಕಾರ್ಯ ಮಾಡ್ಬೇಕು. ಯಾವುದನ್ನ ನಮ್ಮ ದೇಶದಾಗ ತಂಗ ನಮ್ಮ ಭಾರತೀಯ ಸಂಸ್ಕೃತಿ ಸತ್ಯಾನಾಶ ಮಾಡಿದ್ರು ಬ್ರಿಟಿಷರ. ಆ ಸತ್ಯಾನಾಶದಂತ ಸಂಸ್ಕೃತಿ ಪುನರ್ಜೀರ್ಣೋದ್ಧಾರ ಆಗಿ ಭಾರತೀಯ ಸಂಸ್ಕೃತಿ ವಿಶ್ವದಾಗ ಆದರ್ಶ ಸಂಸ್ಕೃತಿ ಆಗ್ಬೇಕು ಅಂತ ಕಾರ್ಯ ಭದ್ರಗಿರಿಯಿಂದ ಪುನರ್ ಪ್ರಾರಂಭ ಮಾಡುವಂತದ್ದು ಯೋಗ 2027 ಪಂಚಕಲ್ಯಾಣದ ಘೋಷಣೆ ಆಗುವುದಿದೆ. ಪಂಚ ಮಹಾ ಯೋಜನೆಗಳ ಮಾಧ್ಯಮದಿಂದ. ಅದಕ್ಕೇಟು ಪಂಚ ಕಲ್ಯಾಣಕಗಳ ಮಾಧ್ಯಮದಿಂದ ತೀರ್ಥಂಕರರ ಜೀವನ ಪರಿಚಯವನ್ನ ಈ ಪ್ರಪಂಚಿಗೆ ಮಾಡಿಕೊಡೋದು ಒಂದು ಉದ್ದೇಶ. ಕೆಲಗದಿದೆಯಲ್ಲ ಪಂಚಕಲ್ಯಾಣ ಮಹತ್ವ ಏನು, ಪಂಚಕಲ್ಯಾಣ ಯಾಕೆ ಮಾಡಬೇಕು, ಪಂಚಕಲ್ಯಾಣ ಆಗತಕ್ಕಂತ ಪ್ರಯೋಜನಗಳೇನು, ಪ್ರತಿಯೊಂದು ಮಹತ್ವಪೂರ್ಣದವ. ತಿಲಾಗಿಟ್ರ ತೆಗೆದು ಹಾಕ್ರಿ. ಮೂರ್ಖರು ಮಾತಾಡ್ತಾರ ಅವರು. ತಿನ್ನೋದು ಬಿಡಂಗಿಲ್ಲ, ಕುಡಿದು ಬಿಡಂಗಿಲ್ಲ, ಸಂಸಾರ ಖರ್ಚು ಮಾಡೋದು ಬಿಡಂಗಿಲ್ಲ, ವರ್ಷಕ್ಕೊಂದು ಗಾಡಿ ಬದಲಾಸೋದ, ಆಕ್ಸಿಡೆಂಟ್ ಆಗಿ ಎಲ್ಲರೂ ಹೋಗಿ ಬೀಳುದನ. ಇಂತ ಪಾಪ ಮಾಡಕ್ ಎಂದು ಖರ್ಚು ಮಾಡಕ್ ವಿಚಾರ ಮಾಡಂಗಿಲ್ಲ. ಅದ ಪಂಚಕಲ್ಯಾಣ ಒಂದು ಸೂಟ ಯಾಕಂದ್ರ ಹಂಗೇನಾಗುದು. ಯಾಕ ಪಾಪಿಯ ಧನವು ಪ್ರಾಯಶ್ಚಿತ್ತ ಕಲ್ಲದೆಯೇ ಸತ್ತಾತ್ರಕ್ಕೆ ಸಲ್ಲದಯ್ಯ. ಪಾಪದಿಂದ ಗಳಿಸಿರ್ತಕ್ಕಂಥ ನಾ ಪಾಪ ಕಾರ್ಯಕ್ಕೆ ಹೋಗ್ತದ, ಪುಣ್ಯ ಕಾರ್ಯಕ್ಕೆ ಬರೋದಿಲ್ಲ. ಯಾರದಕ್ಕೆ ಧರ್ಮದ ಪುಣ್ಯ ಸಂಪತ್ತಿ ಅದ,
ಪುಣ್ಯ ಸಂಪತ್ತಿ ಅದ, ನ್ಯಾಯೋಪಾದಿತ ಸಂಪತ್ತಿ ಅದ. ಆ ಸಂಪತ್ತಿನ ಧರ್ಮ ಕಾರ್ಯಕ್ಕೆ ಹೋಗ್ತಿರ್ತದ, ಪುಣ್ಯ ಕಾರ್ಯಕ್ಕೆ ಹೋಗ್ತಿರ್ತದ. ಅನ್ಯಥಾ ಪಾಪಿ ದನ ಇಲ್ಲಿ ಬರೋದಿಲ್ಲ ಧರ್ಮ ಕಾರ್ಯಕ್ಕೆ.